ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರ್ಬೇಕಂದ್ರೆ ಪಾಲಿಸಬೇಕಾದ ಕೆಲವೊಂದು ನಿಯಮಗಳು. ನಿತ್ಯ ನಾವು ತುಳಸಿಗೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಯಾವ ರೀತಿ ಪೂಜೆ ಮಾಡ್ತೀವಲ್ಲ, ಅರ್ಶಿನ ಕುಂಕುಮ ಹಚ್ಬಿಟ್ಟು ಊದಿನ ಕಡ್ಡಿ ಹಚ್ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಬರಬೇಕು. ಒಂದು ದೀಪ ಹಚ್ಕೊಂಡು ಬೆಳಗ್ಗೆ ಮತ್ತು ಸಂಜೆ. ಮತ್ತು ದಿನನಿತ್ಯ ವಿಷ್ಣುವಿನ ರೂಪದಲ್ಲಿರೋ ವಿಗ್ರಹಗಳು, ಫೋಟೋಗಳು, ಕೃಷ್ಣ, ವಿಷ್ಣು, ವೆಂಕಟೇಶ್ವರ ಈ ಥರಕ್ಕೆ ತುಳಸಿ ಇಟ್ಟರೆ ತುಂಬಾ ಒಳ್ಳೆಯದು. ಲಕ್ಷ್ಮಿ ಪ್ರೀತಳಾಗ್ತಾಳೆ. ಲಕ್ಷ್ಮಿ ಖುಷಿಪಟ್ಟರೆ ಶ್ರೀಮನ್ನಾರಾಯಣನು ಖುಷಿ ಪಡ್ತಾನೆ. ಇಬ್ಬರು ನಿಲ್ಲಿಸಿರ್ತಾರೆ. ಮತ್ತು ನಾವು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಶ್ರೀಮನ್ನಾರಾಯಣ ಸಹಿತ ಲಕ್ಷ್ಮಿ ಮನೆಯಲ್ಲಿ ನೆಲೆಸು ಅಂತ ಹೇಳಬೇಕು. ಲಕ್ಷ್ಮೀ ಭದ್ರಪ್ರಿಯೆ. ದುಡ್ಡನ್ನು ನಾವು ಭದ್ರವಾಗಿರೋದನ್ನು ಕಲಿಬೇಕು. ಹೆಂಗಂದ್ರಂಗೆ ಜಾಸ್ತಿ ಖರ್ಚು ಮಾಡಬಾರ್ದು. ಆಮೇಲೆ ಮನೆಗೆ ಬಂದ ಅತಿಥಿಗಳಿಗೆ ಯಾವತ್ತೂ ನಾವು ಮನಸ್ಸು ನೋವು ಮಾಡೋದು, ಬೈಯೋದು, ಜಗಳ ಮಾಡೋದು ಈ ಥರ ಮಾಡೋಕ್ಕೆ ಹೋಗಬಾರ್ದು. ಸಂಜೆ ದೇವರಿಗೆ ದೀಪ ಹಚ್ಚಿದ ನಂತರ ಕಸ ಗುಡಿಸ್ಬಾರ್ದು. ಸಂಜೆ ಸಮಯದಲ್ಲಿ ವಸ್ತುಗಳನ್ನ ಯಾರಿಗೂ ಕೊಡಬಾರ್ದು. ಆನಂತರ ಮುಖ್ಯ ದ್ವಾರದ ಅಕ್ಕಪಕ್ಕದಲ್ಲಿ ಚಪ್ಪಲಿ ಬಿಡಬಾರ್ದು. ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಮಾಡಿ ಅಲ್ಲೇ ಬಿಟ್ಟರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ದೇವ್ರಿಗೆ ಎಂಟ್ರೆನ್ಸ್ ನೋಡ್ಕೊಂಡೆ ದೇವರು ಸಂಚಾರ ಇರುತ್ತಲ್ವ, ಲಕ್ಷ್ಮೀನಾರಾಯಣ ಸಂಚಾರ ತುಂಬ ಒಳ್ಳೆಯದು. ಹೊಸ್ತಿನಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಮತ್ತು ಹರಿದ ಬಟ್ಟೆ ಹಾಕ್ಕೋಬಾರ್ದು. ಮತ್ತು ನಾವು ಅದನ್ನು ಬಟ್ಟೆನ ಯಾವಾಗಲೂ ಕ್ಲೀನ್ ಇರೋದೇ ಧರಿಸ್ಬೇಕು. ನಾವು ಕ್ಲೀನಾಗಿರಬೇಕು, ಮನೇನೂ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ಈ ಉಗುರು ಕತ್ತರಿಸೋದು, ಕೂದಲನ್ನ ಕತ್ತರಿಸೋದು ಶುಕ್ರವಾರ, ಗುರುವಾರ, ಮಂಗಳವಾರ ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಹುಟ್ಟಿದ ದಿನವೂ ಮಾಡಬಾರ್ದು. ದೇವ್ರ ಪೂಜೆ ನಂತರ ಪೂಜೆ ಮಾಡ್ಕೊಂಬರ್ತೀವಿ. ಇವಾಗ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ದೇವ್ರ ಪೂಜೆ ಮಾಡಿದ ನಂತರನೇ ಬಂದು ಬೆಡ್ ಮೇಲೆ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಕೂತ್ಕೋಬೇಕು. ಇಲ್ಲ ಅಡುಗೆ ಕೆಲಸ, ಮನೆ ಕೆಲಸ ಯಾವುದೋ ಒಂದು ಮಾಡ್ಕೊತಿರ್ಬೇಕು. ಮತ್ತು ಇದ್ರ ನಂತರ ಯಾವಾಗಲೂ ಹಣೆಗೆ ಹೆಣ್ಮಕ್ಳು ಕುಂಕುಮ ಹಚ್ಕೋಬೇಕು, ಬಳೆ ಇಟ್ಕೊಬೇಕು. ಮತ್ತು ಸಂಜೆ ಸಮಯದಲ್ಲಿ ತಲೆ ಬಾಚ್ಕೊಳೋದು, ಬಾಗಿಲ ಹತ್ರ ಕೂತ್ಕೊಳೋದು, ಬಾಗಿಲ ಮೇಲೆ ಕೂತ್ಕೊಳೋದು, ಸಂಜೆ ಟೈಮಲ್ಲಿ ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ಕೊಳೋದು ಈ ಥರ ಮಾಡಬೇಕು. ಅದು ಬಿಟ್ಬಿಟ್ಟು ತಲೆ ಬಾಚ್ಕೊಳೋದು, ಹುಡುಗರಿಗೆ ಜೋರಾಗಿ ಚೀರಾಡೋದು, ಬೈಯೋದು ಈ ಥರ ಎಲ್ಲ ಸಣ್ಣ ಮಕ್ಕಳಿಗೆ ಮಾಡಬಾರ್ದು. ಹೊಸ್ತಿಲ ಮೇಲೆ ದಿನನಿತ್ಯ ನಾವು ಡೇಟ್ ಆದಾಗ ಮಾತ್ರ ಬಿಟ್ಬಿಟ್ಟು ದಿನನಿತ್ಯ ನಾವು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಹೊಸ್ತಿಲ ಹತ್ರ ಒಂದು ದೀಪ ಇಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ. ಸಂಜೆ ಬಂದು ಸಂಜೆ 6 ಗಂಟೆ ಒಳಗಡೆ ಇಟ್ಟರೆ ಚೆನ್ನಾಗಿ. ಬೆಳಗ್ಗೆ ಒಂದು 7:30 ಗಂಟೆಗೆ ಇಟ್ಟರೂ ಪರವಾಗಿಲ್ಲ. ಸಂಜೆ ಪೂಜೆ ನಂತರ ಬಾಗಿಲು ಮುಚ್ಚಬಾರ್ದು. ಒಂದು 7:30 ತನಕನೂ ಬಾಗಿಲು ಮುಚ್ಚಬಾರ್ದು. ನನಗೆ ಸದ್ಯಕ್ಕೆ ಇಷ್ಟು ನೆನಪಿದೆ. ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.